ನಮ್ಮ ನಿಜವಾದ ಖುಷಿ ಇದೆಯಲ್ಲ, ಇದು ಸಣ್ಣ ಪುಟ್ಟ ಸಂಗತಿಗಳಲ್ಲೇ ಅಡಗಿದೆ. ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳೇ ನಮಗೆ ದೊಡ್ಡ ಲೆವೆಲ್ನಲ್ಲಿ ಯಶಸ್ಸನ್ನು ತಂದು ಕೊಡ್ತವೆ, ದುಡ್ಡನ್ನು ತಂದು ಕೊಡ್ತವೆ. ಸದ್ಯಕ್ಕೆ ಕೊಡದೇ ಇದ್ರೂ ಕೂಡ ಲಾಂಗ್ ಟರ್ಮ್ನಲ್ಲಾದರೂ ಕೊಟ್ಟೇ ಕೊಡ್ತವೆ. ಅದೇ ರೀತಿ ನಾವು ಮಾಡುವ ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳು ಕೂಡ ನಮಗೆ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ನಷ್ಟವನ್ನು ಮಾಡ್ತವೆ, ದೊಡ್ಡ ನೋವನ್ನು ತಂದು ಕೊಡ್ತವೆ. ಅದಕ್ಕಾಗಿ ನಾವು ನಮ್ಮ ಟೈನಿ ಹ್ಯಾಬಿಟ್ಸ್ಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡಬೇಕು. ಇವುಗಳನ್ನು ಇಗ್ನೋರ್ ಮಾಡಬಾರ್ದು. ಮೈಕ್ರೋ ಹ್ಯಾಬಿಟ್ಸ್ಗಳಿಂದಲೇ ನಾವು ಬಿಲ್ಡ್ ಆಗ್ತೀವಿ, ಇಲ್ಲವೇ ಕೊಲ್ಯಾಪ್ಸ್ ಆಗ್ತೀವಿ. ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಈ ಸಣ್ಣ ಪುಟ್ಟ ಹವ್ಯಾಸಗಳಿಂದಲೇ ನನಗೆ ಇಷ್ಟೊಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ, ನೇಮ್ ಫೇಮ್ ಸಿಕ್ಕಿದೆ, ಜೊತೆಗೆ ದುಡ್ಡು ಕೂಡ ಸಿಕ್ಕಿದೆ. ನನ್ನನ್ನು ಶ್ರೀಮಂತನನ್ನಾಗಿ ಮಾಡಿದ, ನನ್ನನ್ನು ಸಕ್ಸಸ್ಫುಲ್ಲನ್ನಾಗಿ ಮಾಡಿದ 17 ಟೈನಿ ಹ್ಯಾಬಿಟ್ಸ್ಗಳು ಇಂತಿವೆ. ರಿಚ್ ಹ್ಯಾಬಿಟ್ಸ್ ಪುಸ್ತಕದ ಆಥರ್ ಆದ ಥಾಮಸ್ ಕೋಲೆ ಅವರ ಒಂದು ಫೇಮಸ್ ಕೋಟ್ ಇದೆ. ಅದೇನಪ್ಪ ಅಂತಂದರೆ, ದ ವೆಲ್ದಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಕ್ರಿಯೇಟ್ ಮೋರ್ ದೆನ್ ಕನ್ಸ್ಯೂಮ್. ಈ ಜಗತ್ತಿನಲ್ಲಿರುವ ಶ್ರೀಮಂತ ಜನರು ಕನ್ಸ್ಯೂಮ್ ಮಾಡೋದಕ್ಕಿಂತ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಈ ಸೀಕ್ರೆಟು ಮುಂಚೆ ನನಗೆ ಗೊತ್ತಿರಲಿಲ್ಲ. ಹೀಗಾಗಿಯೇ ಮುಂಚೆ ನಾನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಮತ್ತು ಕಡಿಮೆ ಕ್ರಿಯೇಷನನ್ನು ಮಾಡ್ತಾ ಇದ್ದೆ. ಯಾವಾಗ ನಾನು ಈ ರಿಚ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕವನ್ನು ಓದಿದ್ನೋ ಆವಾಗ ನನಗೆ ಈ ಸೀಕ್ರೆಟ್ ಗೊತ್ತಾಯಿತು. ಹೌದಲ್ಲ, ನಿಜ ಇದೆಯಲ್ಲ, ಜಗತ್ತಿನಲ್ಲಿರುವ ಶ್ರೀಮಂತರೆಲ್ಲರೂ ಕೂಡ ಕಡಿಮೆ ಕನ್ಸ್ಯೂಮ್ ಮಾಡ್ತಾರೆ ಮತ್ತು ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ, ಅದಕ್ಕಾಗಿ ಅವರು ಶ್ರೀಮಂತರಾಗಿದ್ದಾರೆ ಅನ್ನೋದು ನನಗೆ ಫ್ಲ್ಯಾಶ್ ಆಯಿತು, ಅರ್ಥ ಆಯಿತು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಥಾಮಸ್ ಕೋಲೆ ಅವರ ಪ್ರಕಾರ ಈ ಜಗತ್ತಿನಲ್ಲಿರುವ 67% ಬಿಲಿಯನಿಯರ್ಗಳು ಟಿ ವಿಯನ್ನು ನೋಡಲ್ಲ, ಜಾಸ್ತಿ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಲ್ಲ. ಆದರೆ ಬಡವರು ನೋಡಿ, ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಟಿ ವಿಯನ್ನು ನೋಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಕ್ರೋಲಿಂಗನ್ನು ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಕಂಡವರ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತಾರೆ. ಈ ರೀತಿ ಅವರು ಕನ್ಸ್ಯೂಮ್ ಮಾಡ್ತಲೇ ಇರ್ತಾರೆ. ಬಡವರ ಕ್ರಿಯೇಷನ್ ಏನಾಗಿದೆ? ಆಲ್ಮೋಸ್ಟ್ ಜೀರೋ ಆಗಿದೆ, ಅದಕ್ಕಾಗಿ ಅವ್ರ ಹತ್ರ ದುಡ್ಡಿಲ್ಲ. ಆದರೆ ಶ್ರೀಮಂತರ ಕ್ರಿಯೇಷನ್ ಏನಾಗಿದೆ? ಹೈ ಪೀಕ್ನಲ್ಲಿದೆ, ಅದಕ್ಕಾಗಿ ಅವ್ರ ಹತ್ರ ದುಡ್ಡಿದೆ, ಶ್ರೀಮಂತರಿದ್ದಾರೆ. ಇದು ನನಗೆ ಗೊತ್ತಾಯ್ತಲ್ಲ. ಮುಂಚೆ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಮ್ಮಿ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೆ, ಕಡಿಮೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೆ. ಸೊ ಇದು ಗೊತ್ತಾದ ನಂತರ ನಾನೇನು ಮಾಡೋಕ್ಕೆ ಶುರು ಮಾಡಿದ್ನಪ್ಪ ಅಂತಂದರೆ, ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಜಾಸ್ತಿ ವಿಡಿಯೋಗಳನ್ನು ಹಾಕಿರೋದ್ರಿಂದ ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಜಾಸ್ತಿ ವಿಡಿಯೋಗಳು ವೈರಲ್ ಆಗ್ತಾ ಇವೆ, ಜಾಸ್ತಿ ಮಾರ್ಕೆಟಿಂಗ್ ಆಗ್ತಾ ಇದೆ ಮತ್ತು ಜಾಸ್ತಿ ದುಡ್ಡು ಬರ್ತಾ ಇದೆ. ನನ್ನ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟಪ್ನ ಕೆಲಸಗಳು ಮತ್ತು ಮಾರ್ಕೆಟಿಂಗ್ನ ಕೆಲಸಗಳ ಮೇಲೆ ನಾನು ಈ ಒಂದು ರೂಲನ್ನು ಅಪ್ಲೈ ಮಾಡಿದೆ. ಕನ್ಸ್ಯೂಮ್ ಕಡಿಮೆ ಮಾಡೋದಿದೆ, ಕ್ರಿಯೇಟ್ ಜಾಸ್ತಿ ಮಾಡೋದಿದೆ. ರೀಲ್ಸ್ಗಳನ್ನು ಜಾಸ್ತಿ ನೋಡೋಂಗಿಲ್ಲ, ಯೂಟ್ಯೂಬ್ ವಿಡಿಯೋಗಳನ್ನು ಜಾಸ್ತಿ ನೋಡೋಂಗಿಲ್ಲ, ಮೂವೀಸ್ಗಳನ್ನು ಜಾಸ್ತಿ ನೋಡೋಂಗಿಲ್ಲ, ಫಾಲ್ತು ನ್ಯೂಸ್ಗಳನ್ನು ಜಾಸ್ತಿ ನೋಡೋಂಗಿಲ್ಲ. ಕನ್ಸ್ಯೂಮ್ಷನನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಿಬಿಟ್ಟಿರುವೆ, ಕ್ರಿಯೇಷನನ್ನು 1000% ಜಾಸ್ತಿ ಮಾಡಿಬಿಟ್ಟಿರುವೆ. ಸೊ ಈ ಒಂದು ಟೈನಿ ಹ್ಯಾಬಿಟ್ ಇದೆಯಲ್ಲ, ಇದು ನನ್ನನ್ನು ಶ್ರೀಮಂತನನ್ನಾಗಿಸಿದೆ ಮತ್ತು ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿಸಿದೆ. ಒಂದು ವೇಳೆ ನಿಮಗೂ ಕೂಡ ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ದುಡ್ಡನ್ನು ಗಳಿಸುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ಆಗಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ನೀವು roaringfilmschool.comಗೆ ವಿಸಿಟ್ ಮಾಡಿ ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗ್ಬೋದು. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲರ್ನ್ ಸ್ಕಿಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗ್ಬೋದು. ಕೋರ್ಸಿಗೆ ಜಾಯಿನ್ ಆಗಿ ಕೋರ್ಸಲ್ಲಿ ಮತ್ತೆ ನಾನು ನಿಮಗೆ ಸಿಗುವೆ. ನಂಬರ್ 2, ಕೀಪ್ ಡಿಸ್ಟೆನ್ಸ್ ಫ್ರಮ್ ದ ರಾಂಗ್ ಪೀಪಲ್. ನಾವು ನಮ್ಮ ಸುತ್ತಮುತ್ತಲಿರುವ 5 ವ್ಯಕ್ತಿಗಳ ಎವರೇಜ್ ಆಗಿರ್ತೇವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಾವು 5 ಜಾಬ್ ಹೋಲ್ಡರ್ಗಳ ಮಧ್ಯದಲ್ಲಿದ್ದರೆ 6ನೇ ಜಾಬ್ ಹೋಲ್ಡರ್ ನಾವೇ ಆಗ್ತೀವಿ. ನಾವು 5 ಜನ ಕೋಟ್ಯಾಧಿಪತಿಗಳ ಮಧ್ಯದಲ್ಲಿದ್ದರೆ 6ನೇ ಕೋಟ್ಯಾಧಿಪತಿ ನಾವೇ ಆಗ್ತೀವಿ. ನಾವು 5 ಜನ ಟೈಮ್ ಪಾಸ್ ಫೆಲೋಗಳ, ಲೇಜಿ ಫೆಲೋಗಳ ಮಧ್ಯೆ ಇದ್ದರೆ 6ನೇ ಲೇಜಿ ಫೆಲೋ ನಾವೇ ಆಗ್ತೀವಿ. ಈ ರೀತಿ ನಾವು ಯಾರೊಂದಿಗೆ ನಮ್ಮ ಸಮಯವನ್ನು ಜಾಸ್ತಿ ಕಳಿತೀವೋ ಅದೇ ರೀತಿ ನಾವಾಗ್ತೀವಿ. ಅದಕ್ಕಾಗಿ ನಾವು ರಾಂಗ್ ಪೀಪಲ್ಗಳಿಂದ ದೂರ ಇರಬೇಕು. ಈ ಸೀಕ್ರೆಟು ನನಗೆ ಗೊತ್ತಾದ ನಂತರ ನಾನು ಈ ರಾಂಗ್ ಪೀಪಲ್ಗಳಿಂದ, ನೆಗೆಟಿವ್ ಪೀಪಲ್ಗಳಿಂದ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದೆ. ಇಂಥ ಜನರನ್ನು ಬಿಟ್ಬಿಟ್ಟು ನಾನು ರೈಟ್ ಪೀಪಲ್ಗಳ ಜೊತೆಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ರೈಟ್ ಪೀಪಲ್ಗಳಂತಂದರೆ ನನ್ನ ದೃಷ್ಟಿಯಲ್ಲಿ ಯಾರು ಸಕ್ಸಸ್ಸಿನ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾರೋ, ವೆಲ್ತನ್ನು ಕ್ರಿಯೇಟ್ ಮಾಡೋದು ಮತ್ತು ವೆಲ್ತನ್ನು ಬಿಲ್ಡ್ ಮಾಡೋದರ ಬಗ್ಗೆ ಡಿಸ್ಕಸ್ ಮಾಡ್ತಾರೋ, ಫೈನಾನ್ಸ್ ಹಾಗೂ ದುಡ್ಡಿನ ಬಗ್ಗೆ ಡಿಸ್ಕಷನ್ ಮಾಡ್ತಾರೋ, ಮಾರ್ಕೆಟಿಂಗ್ ಹಾಗೂ ಬಿಸ್ನೆಸ್ನ ಬಗ್ಗೆ ಡಿಸ್ಕಷನ್ಗಳನ್ನು ಮಾಡ್ತಾರೋ
ಮತ್ತು ಹೆಲ್ತು, ಫಿಟ್ನೆಸ್ಸು ಈ ರೀತಿಯಾಗಿರುವ ಯೂಸ್ಫುಲ್ ವಿಚಾರಗಳ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾರೋ ಮತ್ತು ಇವುಗಳನ್ನು ಸರಿಯಾಗಿ ಮಾಡ್ತಾ ಇರುವ ವ್ಯಕ್ತಿಗಳಿದ್ದಾರೋ ಅಂಥವರ ಜೊತೆಗೆ ನಾನು ಕ್ಲೋಸ್ ಆಗ್ತಾ ಹೋದೆ ಮತ್ತು ರಾಂಗ್ ವ್ಯಕ್ತಿಗಳ ಜೊತೆಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಹೋದೆ. ಸೊ ನನ್ನ ಸಕ್ಸಸ್ನಲ್ಲಿ ಈ ಒಂದು ಹ್ಯಾಬಿಟ್ನ ಪಾತ್ರ ಇದೆಯಲ್ಲ, ಇದು ಬಹಳಷ್ಟಿದೆ. ನಂಬರ್ 3, ಕ್ರಿಯೇಟ್ ಐ ಕ್ಯಾನ್ ಡೂ ದಿಸ್ ಫೈಲ್. ನಾನು ನನ್ನ ಲೈಫಲ್ಲಿ ಏನೇನೆಲ್ಲ ಆಗತ್ತಲ್ಲ, ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದನ್ನೆಲ್ಲವನ್ನು ನನ್ನ ಪರ್ಸ್ನಲ್ ಡೈರಿಯಲ್ಲಿ ದಿನ ಬರೆಯುವೆ. ಅಂದರೆ ಪ್ರತಿದಿನ ನಾನು ಜರ್ನಲಿಂಗನ್ನು ಮಾಡುವೆ. ನನ್ನ ಎಲ್ಲ ಸೀಕ್ರೆಟ್ಸ್ಗಳು ಮತ್ತು ನನ್ನ ಎಲ್ಲ ಫೀಲಿಂಗ್ಸ್ಗಳು ನನ್ನ ಪರ್ಸ್ನಲ್ ಡೈರಿಗೆ ಮಾತ್ರ ಗೊತ್ತಿವೆ. ನಾನು ಈ ಡೈರಿಯಲ್ಲಿ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡುವೆ. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಬಂದೇ ಬರ್ತವೆ. ನಾವು ಅಪ್ಪಲ್ಲಿದ್ದಾಗ ಜನ ನಮಗೆ ಬೆನ್ನೆ ಹಚ್ತಾರೆ, ನಾವು ಡೌನಿಗೆ ಹೋಗಿದ್ದೀವಪ್ಪ ಅಂತಂದರೆ ನಮ್ಮ ಕೈ ಬಿಟ್ಬಿಡ್ತಾರೆ. ಸೊ ಈ ರೀತಿ ಆದಾಗ ಮತ್ತೆ ನಾವು ಬೌನ್ಸ್ ಬ್ಯಾಕ್ ಮಾಡಬೇಕು. ಕೆಳಗೆ ಬಿದ್ದಿದ್ದೀವಿ ಅಂಥೇಳಿ ಅಲ್ಲೇ ಸತ್ತೋಗಬಾರ್ದು. ಕೆಳಗೆ ಬಿದ್ದಾಗ ಈ ಜನ ನಮ್ಮ ಕೈ ಬಿಟ್ಟಿದ್ದಾರೆ ಅಂತಂದರೆ ನಾವು ಮತ್ತೆ ಎದ್ದು ನಿಲ್ಲಬೇಕು, ಮತ್ತೆ ಈ ಜನ ನಾಯಿಗಳ ಹತ್ರ ನಮ್ಮ ಹತ್ರ ಬರೋವಂತೆ ಮಾಡ್ಕೋಬೇಕು. ಸೊ ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ನಮ್ಮ ಪರ್ಸ್ನಲ್ ಡೈರಿಯಲ್ಲಿ ಇಲ್ಲವೇ ನಮ್ಮ ಲ್ಯಾಪ್ಟಾಪು, ಕಂಪ್ಯೂಟರ್ಗಳಲ್ಲಿ, ಟ್ಯಾಬ್ಗಳಲ್ಲಿ ಐ ಕ್ಯಾನ್ ಡೂ ದಿಸ್ ಅನ್ನೋ ಒಂದು ಫೈಲನ್ನು ಮಾಡಬೇಕು. ಮತ್ತು ಈ ಐ ಕ್ಯಾನ್ ಡೂ ದಿಸ್ ಅನ್ನೋ ಫೈಲಲ್ಲಿ ಏನಿರತ್ತಪ್ಪ ಅಂತಂದರೆ ನಿಮ್ಮ ಪವರು ಮತ್ತು ಸ್ಟ್ರೆಂತ್ನ ಒಂದು ಲಿಸ್ಟ್ ಇರುತ್ತೆ. ಅಂದರೆ ನಿಮ್ಮಿಂದ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆನೋ, ನಿಮ್ಮ ಕೆಪ್ಯಾಸಿಟಿ ಎಷ್ಟಿದೆನೋ ಅದರ ಒಂದು ಲಿಸ್ಟ್ ಇರುತ್ತೆ. ನಾನು ಕೂಡ ಐ ಕ್ಯಾನ್ ಡೂ ದಿಸ್ ಅನ್ನೋ ಒಂದು ಫೈಲನ್ನು ಮಾಡಿಬಿಟ್ಟು ನನ್ನ ಪರ್ಸ್ನಲ್ ಡೈರಿಯಲ್ಲಿ ಕೂಡ ಇಟ್ಟಿರುವೆ, ನನ್ನ ಲ್ಯಾಪ್ಟಾಪಲ್ಲೂ ಕೂಡ ಇದೆ ಮತ್ತು ನನ್ನ ಟ್ಯಾಬಲ್ಲಿ ಕೂಡ ಇದೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗಲೂ ಕೂಡ ನಾನು ಅದನ್ನು ನೋಡುವೆ, ಮಲಗುವಾಗಲೂ ಕೂಡ ನಾನು ಅದನ್ನು ನೋಡುವೆ. ಇದರಲ್ಲಿ ನನ್ನ ಸ್ಟ್ರೆಂತ್ಗಳನ್ನೆಲ್ಲವನ್ನು ಕೂಡ ನಾನು ಬರೆದಿರುವೆ. ನೀವು ಕೂಡ ಐ ಕ್ಯಾನ್ ಡೂ ದಿಸ್ ಅನ್ನೋ ಒಂದು ಫೈಲನ್ನು ಮಾಡಬೇಕು ಮತ್ತು ಅದನ್ನು ನೋಡಬೇಕು. ದಿನ ನೋಡೋಕ್ಕಾಗದಿದ್ರೂ ಕೂಡ ಅಟ್ಲೀಸ್ಟ್ ನೀವು ಯಾವಾಗ ಕೆಳಗಡೆ ಬಿದ್ದಿರ್ತೀರಾ, ನಿಮ್ಮಿಂದ ಆಗಲ್ಲ ಅಂಥೇಳಿ ಜನ ಎಲ್ಲ ನಿಮ್ಮಿಂದ ದೂರ ಓಡ್ತಾ ಇರ್ತಾರಲ್ಲ, ಇವನು ಮುಗಿತಪ್ಪ ಇವನ ಕತೆ ಅಂತೇಳಿ ಹೋಗ್ತಾ ಇರ್ತಾರಲ್ಲ, ಆವಾಗ ನೀವು ಈ ಫೈಲನ್ನು ನೋಡಬೇಕು ಮತ್ತು ಬೌನ್ಸ್ ಬ್ಯಾಕ್ ಮಾಡಬೇಕು. ನಾನು ನನ್ನ ಫೈಲಲ್ಲಿ ಏನೇನೆಲ್ಲವನ್ನು ಬರೆದಿರುವಪ್ಪ ಅಂತಂದರೆ, ನಾನು ಏನನ್ನ ಬೇಕಾದರೂ ಮಾರ್ಕೆಟಿಂಗ್ ಮಾಡಬಲ್ಲೆ, ನಾನು ಪ್ರತಿದಿನ 1 ಲಕ್ಷ ಹಣವನ್ನು ಗಳಿಸಬಲ್ಲೆ, ನಾನು ಕೋಟ್ಯಾಂತರ ಜನರಿಗೆ ಟೀಚ್ ಮಾಡಬಲ್ಲೆ ಮತ್ತು ಕೋಟ್ಯಾಂತರ ಜನರ ಜೀವನವನ್ನು ಬದಲಾಯಿಸಬಲ್ಲೆ, ನಾನು ಫಂಡಿಂಗ್ ಸಿಗದೇ ಇದ್ದರೂ ಕೂಡ ನನ್ನ ಸ್ಟಾರ್ಟಪ್ಪನ್ನು ಸಕ್ಸಸ್ಫುಲ್ ಲೆವೆಲ್ನಲ್ಲಿ ನಡೆಸಬಲ್ಲೆ, ನಾನು ಒನ್ ಡೇಯಲ್ಲಿ 1000 ಕಿಲೋಮೀಟರ್ ಕಾರ್ ಡ್ರೈವ್ ಮಾಡಬಲ್ಲೆ. ಈ ರೀತಿ ಏನೇನೆಲ್ಲವನ್ನು ನಾನು ಮಾಡಬಲ್ಲೆ ಅಲ್ಲ, ಅವುಗಳ ಲಿಸ್ಟ್ ಇದೆ. ಸೊ ಇದನ್ನು ನೋಡಿದಾಗ ನನಗೆ ನನ್ನ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಮತ್ತಷ್ಟು ಗ್ರೇಟರ್ ರಿಸಲ್ಟ್ಗಳನ್ನು ಅಚೀವ್ ಮಾಡೋಕ್ಕೆ ಮೋಟಿವೇಶನ್ ಸಿಗತ್ತೆ. ನಾನು ಜೋಶಲ್ಲಿ ಕೆಲಸ ಮಾಡುವೆ, ನನಗೆ ಬಯಸಿದ್ದೆಲ್ಲವೂ ಕೂಡ ಸಿಕ್ಕೇ ಸಿಗತ್ತೆ. ಸೊ ಯು ಆಲ್ಸೋ ಟ್ರೈ ದಿಸ್. ನಂಬರ್ 4, ಶೋ ಗ್ರ್ಯಾಟಿಟ್ಯೂಡ್. ನನ್ನ ಒಂದು ಸಕ್ಸಸ್ನ ಮತ್ತು ಹ್ಯಾಪಿನೆಸ್ನ ಸೀಕ್ರೆಟ್ ಏನಪ್ಪ ಅಂತಂದರೆ ಗ್ರ್ಯಾಟಿಟ್ಯೂಡು. ನಾನು ಬಹಳಷ್ಟು ಕೃತಜ್ಞನಾಗಿರುವೆ. ನನಗೆ ಏನೇನೆಲ್ಲ ಸಿಕ್ಕಿದೆಯಲ್ಲ ಇದಕ್ಕೆ ನಾನು ಕೃತಜ್ಞನಾಗಿರುವೆ. ಯಾಕಪ್ಪ ಅಂತಂದರೆ ನನಗೆ ನನ್ನ ಯೋಗ್ಯತೆಗೂ ಮೀರಿ ಎಲ್ಲವೂ ಕೂಡ ಸಿಕ್ಕಿದೆ. ಈಗ ನನ್ನ ಹತ್ರ ಏನೇನೆಲ್ಲ ಇದೆಯಲ್ಲ ಅದು ನನ್ನ ಯೋಗ್ಯತೆಗೆ ಮೀರಿದ್ದಿದೆ. ಅದಕ್ಕಾಗಿ ನಾನು ಎಲ್ಲದಕ್ಕೂ ಕೂಡ ಕೃತಜ್ಞನಾಗಿರುವೆ. ನನಗೇನೇ ಒಳ್ಳೆಯದಾಗಲಿ ಪ್ರತಿದಿನ ನಾನು ಅದಕ್ಕೆ ಥ್ಯಾಂಕ್ಸನ್ನು ಹೇಳುವೆ. ಊಟ ಮಾಡುವಾಗ ಥ್ಯಾಂಕ್ಸ್ ಹೇಳುವೆ, ನೀರನ್ನು ಕುಡಿಯುವಾಗ ಥ್ಯಾಂಕ್ಸ್ ಹೇಳುವೆ, ನನ್ನ ಹತ್ರ ದುಡ್ಡು ಬಂತಪ್ಪ ಅಂತಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳುವೆ, ನಾನು ಅಂದುಕೊಂಡ ಕೆಲಸ ಆಯ್ತಪ್ಪ ಅಂತಂದರೆ ನನ್ನ ಎಲ್ಲ ಟೀಮ್ ಮೆಂಬರ್ಸ್ಗಳಿಗೆ ಮತ್ತು ನಮ್ಮ ಅಕ್ಕನಿಗೆ ಥ್ಯಾಂಕ್ಸ್ ಹೇಳುವೆ. ಈ ರೀತಿ ಎಲ್ಲದಕ್ಕೂ ಕೂಡ ನಾನು ಕೃತಜ್ಞರಾಗಿರುವೆ. ಈ ನಿಸರ್ಗ ಇದೆಯಲ್ಲ, ಈ ದೇವರಿದಾನಲ್ಲ, ನಮಗೆ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅದಕ್ಕಾಗಿ ದೇವರು ನಮಗೆ ಏನೇನೆಲ್ಲ ಒಳ್ಳೆಯದನ್ನು ಕೊಡ್ತಾನಲ್ಲ ಆವಾಗ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಆವಾಗ ದೇವರು ಮತ್ತಷ್ಟು ಕೊಡ್ತಾನೆ. ಪ್ರತಿದಿನ ಅಟ್ಲೀಸ್ಟ್ ನೀವು ಒಬ್ಬರಿಗಾದರೂ ಥ್ಯಾಂಕ್ಸ್ ಹೇಳಲೇಬೇಕು. ಅಷ್ಟಾದರೂ ಕೃತಜ್ಞತೆ ನಿಮ್ಮಲ್ಲಿರಬೇಕು. ನಿಮಗೆ ಇರೋಕ್ಕೆ ಮನೆ ಇದೆ, ಉಡೋಕ್ಕೆ ಬಟ್ಟೆ ಇದೆ, ತಿನ್ನೋಕೆ ಊಟ ಇದೆ, ಕುಡಿಯೋಕೆ ನೀರಿದೆ, ಮತ್ತು ನಿಮ್ಮ ಫೀಲಿಂಗ್ಸ್ಗಳನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮ ಜೊತೆಗೆ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಲವ್ವರ್ ಇದ್ದಾಳೆ, ಲೈಫ್ ಪಾರ್ಟ್ನರ್ ಇದ್ದಾಳೆ ಅಂತಂದರೆ ಇದಕ್ಕಾದರೂ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾಕಪ್ಪ ಅಂದರೆ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಇದೇ ಇರಲ್ಲ. ನಿಮ್ಮ ಹತ್ರ ಜಾಬ್ ಇದೆ, ನಿಮ್ಮ ಹತ್ರ ಬಿಸ್ನೆಸ್ ಇದೆ, ನಿಮ್ಮ ಹತ್ರ ಕಸ್ಟಮರ್ಸ್ಗಳಿದ್ದಾರೆ ಅಂತಂದರೂ ಕೂಡ ನೀವು ಕೃತಜ್ಞರಾಗಿರಬೇಕು. ನಿಮ್ಮ ಹತ್ರ ಏನೇನೆಲ್ಲ ಇದೆಯಲ್ಲ ಅದಕ್ಕೆ ನೀವು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಆವಾಗ ನೋಡಿ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತೇಳಿ. ನಂಬರ್ 5, ಆಟೋಮೇಟ್ ಯುವರ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ವಾರನ್ ಬಫೆಟ್ ಅವರ ಒಂದು ಫೇಮಸ್ ಕೋಟ್ ಇದೆ. ಅದೇನಪ್ಪ ಅಂತಂದರೆ, ಡೋಂಟ್ ಸೇವ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್, ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್. ಅರ್ಥ ಆಗಲಿಲ್ಲಲ್ಲ? ಎಕ್ಸ್ಪ್ಲೇನ್ ಮಾಡುವೆ, ಡೋಂಟ್ ವರಿ.
ವಾರೆನ್ ಬಫೆಟ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ನೀವೆಲ್ಲ ಖರ್ಚು ಮಾಡಿಬಿಟ್ಟು ಎಷ್ಟು ಉಳಿಯುತ್ತೋ ಅದರಲ್ಲಿ ಸೇವ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ನೀವು ನಿಮ್ಮ ಹಣವನ್ನು ಸೇವ್ ಮಾಡಿದ ನಂತರ ಏನು ಮಿಕ್ಕತ್ತಲ್ಲ ಅದನ್ನು ಖರ್ಚು ಮಾಡಿ ಅಂತೇಳಿ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಇದರಿಂದಲೇ ಇನ್ಸ್ಪೈರ್ ಆಗಿ ನಾನೇನು ಮಾಡಿರುವೆಪ್ಪ ಅಂತಂದರೆ, ಮೊದಲು ನನಗೆ ಇನ್ಕಮ್ ಬಂದ ನಂತರ ನಾನೇನು ಮಾಡುವೆ, ಫಸ್ಟು ನನ್ನ ಸೇವಿಂಗ್ಸನ್ನು ಮಾಡುವೆ, ಅದಾದ ನಂತರ ಇನ್ವೆಸ್ಟ್ಮೆಂಟನ್ನು ಮಾಡುವೆ. ಸೇವಿಂಗ್ಸು ಪ್ಲಸ್ ಇನ್ವೆಸ್ಟ್ಮೆಂಟು ಆದ ನಂತರ ಎಷ್ಟು ಹಣ ಮಿಕ್ಕತ್ತಲ್ಲ ಅದನ್ನಷ್ಟೇ ಖರ್ಚು ಮಾಡುವೆ. ಅದರಲ್ಲೇ ನನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸುವೆ. ಮತ್ತು ನಾನು ಇದನ್ನು ಆಟೋಮೇಟ್ ಮಾಡಿರುವೆ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ನಿಶಾ ಅಂತೇಳಿ, ಸೊ ಅವಳ ಗೈಡೆನ್ಸ್ನ ಮೇರೆಗೆ ತೆಗೆದುಕೊಂಡ್ಬಿಟ್ಟು ನಾನು ನನ್ನ ಅಕೌಂಟಲ್ಲಿ ಇನ್ಕಮ್ ಬರ್ತಾ ಇದ್ದಂತೆಯೇ ಪ್ರತಿ ತಿಂಗಳು ಇಷ್ಟು ಸೇವಿಂಗ್ ಅಕೌಂಟ್ಗೆ ಹೋಗಬೇಕು ಮತ್ತು ಇಷ್ಟು ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಹೋಗಬೇಕು ಅಂಥೇಳಿ ಆಟೋ ಡೆಬಿಟನ್ನು ಕೊಟ್ಟಿರುವೆ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ, ನಾನು ಕೆಲವೊಂದಿಷ್ಟು ಸರ್ತಿ ಮರ್ತು ಬಿಟ್ಟರೂ ಕೂಡ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಸೇವಿಂಗ್ಸು ಆಗ್ತಾ ಇರುತ್ತೆ, ಇನ್ವೆಸ್ಟ್ಮೆಂಟ್ಸು ಆಗ್ತಾ ಇರುತ್ತೆ. ನಾನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇನ್ಕಮ್ ಬಂದ ತಕ್ಷಣ ಮ್ಯಾನ್ಯುವಲಿ ಇದನ್ನೆಲ್ಲ ಮಾಡ್ತಾ ಕೂಡಬೇಕಾಗಿಲ್ಲ. ಸೊ ಈ ರೀತಿ ನನ್ನ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ಸು ಆಟೋಮೇಡಲ್ಲಿ ಹೋಗೋದ್ರಿಂದ ನನ್ನ ಫೈನಾನ್ಷಿಯಲ್ ಸಕ್ಸಸ್ಸು ಆಟೋಮೇಡಲ್ಲೇ ಹೋಗ್ತಾ ಇರುತ್ತೆ. ನಂಬರ್ 6, ಸೆಟ್ ಸ್ಪೆಸಿಫಿಕ್ ಗೋಲ್ಸ್. ನೀವು ಯಾವುದೇ ಕಾರಣಕ್ಕೂ ಕೂಡ ಜನರಲ್ ಆಗಿ ಗೋಲ್ಗಳನ್ನು ಸೆಟ್ ಮಾಡಬಾರ್ದು. ನೀವು ಯಾವುದೇ ಗೋಲನ್ನು ಸೆಟ್ ಮಾಡಿದರೂ ಕೂಡ ಅದು ಸ್ಪೆಸಿಫಿಕ್ ಆಗಿರಬೇಕು. ಅದರಲ್ಲಿ ಜನರಲ್ ಇಂಟೆಂಟ್ ಇರಬಾರ್ದು, ಸ್ಪೆಸಿಫಿಕ್ನೆಸ್ ಇರಬೇಕು. ಯು ಹ್ಯಾವ್ ಟು ಗೆಟ್ ಸ್ಪೆಸಿಫಿಕ್ ಅಬೌಟ್ ಯುವರ್ ಗೋಲ್ಸ್. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಐ ವಾಂಟ್ ಟು ಸೇವ್ ಮನಿ, ಈ ರೀತಿ ಗೋಲ್ ಸೆಟ್ ಮಾಡೋದಲ್ಲ. ನಾನು ಕೂಡ ದುಡ್ಡನ್ನು ಉಳಿಸ್ಬೇಕು, ಸೇವಿಂಗ್ ಮಾಡಬೇಕು ಅಂತ ಗೋಲ್ ಸೆಟ್ ಮಾಡೋದಲ್ಲ. ನೀವು ಸ್ಪೆಸಿಫಿಕ್ ಆಗಿ ಗೋಲ್ ಸೆಟ್ ಮಾಡಬೇಕು. ಉದಾಹರಣೆಗಾಗಿ ನನ್ನ ಸ್ಪೆಸಿಫಿಕ್ ಗೋಲನ್ನು ನಿಮಗೆ ಹೇಳುವೆ. ಐ ವಾಂಟ್ ಟು ಸೇವ್ 50 lakh rupees ಟು ಬೈ ಹೋಮ್ ಬೈ 2025. ಅಂದರೆ ಈ ವರ್ಷದ ಕೊನೆಗೆ, ಅಂದರೆ 2025 ಒಳಗೆ ನಾನು 50 ಲಕ್ಷ ಹಣವನ್ನು ಸೇವ್ ಮಾಡೋಕ್ಕೆ ಗೋಲನ್ನು ಸೆಟ್ ಮಾಡಿರುವೆ. ಇಲ್ಲಿ ನೋಡಿ, ಸ್ಪೆಸಿಫಿಕ್ಸ್ನೆಸ್ ಇದೆ. ಬರೀ ದುಡ್ಡನ್ನು ಸೇವ್ ಮಾಡ್ತೀನಿ ಅನ್ನೋದಲ್ಲ. ಎಷ್ಟು ದುಡ್ಡು ಸೇವ್ ಮಾಡ್ತಾ ಇದ್ದೀರಾ? 50 ಲಕ್ಷ ಮಾಡೋನಿದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ? ಮನೆ ಖರೀದಿಸೋದಿದೆ, ಅದಕ್ಕಾಗಿ ಡೌನ್ ಪೇಮೆಂಟ್ ಮಾಡಬೇಕಲ್ಲಿ. ಮತ್ತು ಡೆಡ್ಲೈನ್ ಏನಿದೆ 2025ನ ಒಳಗಡೆ. ಸೊ ಈ ರೀತಿ ನಿಮ್ಮ ಎಲ್ಲ ಫೈನಾನ್ಷಿಯಲ್ ಗೋಲ್ಸ್ಗಳಾಗಿರಬಹುದು, ಅಥವಾ ಫಿಟ್ನೆಸ್ ಗೋಲ್ಸ್ ಆಗಿರಬಹುದು, ಹೆಲ್ತ್ ಗೋಲ್ಸ್ ಆಗಿರಬಹುದು, ಅಥವಾ ರಿಲೇಷನ್ಶಿಪ್ಸ್ ಗೋಲ್ಸ್ ಆಗಿರಬಹುದು, ಎಲ್ಲವೂ ಕೂಡ ಸ್ಪೆಸಿಫಿಕ್ ಆಗಿರಬೇಕು. ಜನರಲ್ ಇಂಟೆಂಟನ್ನು ಹೊಂದಿರಬಾರ್ದು. ಬಿ ಕ್ಲಿಯರ್ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ವಾಂಟ್ ಟು ಅಚೀವ್. ನಂಬರ್ 7, ಅಡಿಟ್ ಯುವರ್ ಎಕ್ಸ್ಪೆನ್ಸಸ್ ಬಕೆಟ್. ನಾನು ಪ್ರತಿ ತಿಂಗಳು ನನ್ನ ಎಕ್ಸ್ಪೆನ್ಸಸ್ಗಳ ಬಕೆಟನ್ನು ಕಂಪಲ್ಸರಿಯಾಗಿ ಅಡಿಟ್ ಮಾಡುವೆ. ವರ್ಷದ ಅಂತ್ಯಕ್ಕೆ ನಮ್ಮ CA ಮೇಡಮ್ ಇದ್ದಾರಲ್ಲ, ಅವರೆಲ್ಲವನ್ನ ಕೂಡ ಅಡಿಟ್ ಮಾಡ್ತಾರೆ. ನನ್ನ ಪರ್ಸ್ನಲ್ ಅಕೌಂಟ್ ಇರಬಹುದು, ನಮ್ಮ ಅಕ್ಕನ ಪರ್ಸ್ನಲ್ ಅಕೌಂಟ್ ಇರಬಹುದು, ನಮ್ಮ ಕಂಪನಿಯ ಎಲ್ಲ ಅಕೌಂಟ್ಸ್ಗಳಿರಬಹುದು, ಬಿಸ್ನೆಸ್ನ ಎಲ್ಲ ಅಕೌಂಟ್ಸ್ಗಳಿರಬಹುದು. ಅದನ್ನು ಪ್ರೊಫೆಷ್ನಲ್ ಆಗಿ CAಗಳು ಅಡಿಟ್ ಮಾಡ್ತಾರೆ. ಅದಾದ ನಂತರ ಎಷ್ಟು ಪ್ರಾಫಿಟ್ ಬಂತು, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ತಾರೆ. ಆದರೆ ನಾನು ಪ್ರತಿ ತಿಂಗಳು ನಾನೇ ಖುದ್ದಾಗಿ ನನ್ನ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಅಡಿಟ್ ಮಾಡುವೆ. ಈ ಎಕ್ಸ್ಪೆನ್ಸಸ್ಗಳ ಟೋಟಲ್ ಲಿಸ್ಟ್ ಇರುತ್ತಲ್ಲ, ಅವುಗಳನ್ನು 3 ಕೆಟಗರಿಯಲ್ಲಿ ಡಿವೈಡ್ ಮಾಡುವೆ. ಮೊದಲನೇದಾಗಿ ಫಂಡಮೆಂಟಲ್ಸಲ್ಲಿ ಎಷ್ಟು ಖರ್ಚು ಮಾಡಿರುವೆ, ಅಂದರೆ ನೀಡ್ಸ್ಗಳ ಮೇಲೆ. ಎರಡನೇದಾಗಿ ಫನ್ಗೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡಿರುವೆ. ಇನ್ನು ಫ್ಯೂಚರ್ ಯು, ಅಂದರೆ ಮುಂದೆ ನನಗೆ ಭವಿಷ್ಯದಲ್ಲಿ ಒಳ್ಳೆಯದಾಗೋಕ್ಕೆ, ಅಂದರೆ ಹೆಲ್ತ್ಗಾಗಿ, ವೆಲ್ತ್ಗಾಗಿ, ಫಿಟ್ನೆಸ್ಗಾಗಿ, ಸ್ಮಾರ್ಟ್ನೆಸ್ ಆಗಿ, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗಾಗಿ, ಮತ್ತು ಫ್ಯೂಚರಲ್ಲಿ ಅಸೆಟ್ಗಳನ್ನು ಬಿಲ್ಡ್ ಮಾಡೋದಕ್ಕಾಗಿ ಎಷ್ಟೆಲ್ಲವನ್ನು ನಾನು ಖರ್ಚು ಮಾಡಿರುವೆ ಅನ್ನೋದರ ಈ ರೀತಿ 3 ಕಾಲಮ್ಸ್ಗಳಲ್ಲಿ ಅದನ್ನು ಡಿವೈಡ್ ಮಾಡುವೆ. ಮತ್ತು ಇಲ್ಲಿ ನಾನು ನೋಡುವೆ, ಫ್ಯೂಚರ್ ಯು ಮೇಲೆ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇರಬೇಕು, ಕಂಪಲ್ಸರಿಯಾಗಿ ಖರ್ಚಾಗ್ತಾ ಇರಬೇಕು. ಇದರಲ್ಲಿ ಕೊರತೆ ಆಗಬಾರ್ದು ಯಾವುದೇ ಕಾರಣಕ್ಕೂ. ಮತ್ತು ಇಲ್ಲಿ ಫಂಡಮೆಂಟಲ್ಸ್ಗಳ ಮೇಲಂತೂ ಕೂಡ ಏನೂ ಇರಲ್ಲ, ಖರ್ಚು ಮಾಡಲೇಬೇಕಂದ್ರೆ ಖರ್ಚು ಮಾಡಲೇಬೇಕಾಗತ್ತೆ. ಇನ್ನು ಫಂಡ್ ಮೇಲೆ ಏನಾದರೂ ಜಾಸ್ತಿ ಆಗ್ತಾ ಇದ್ದೇನೆ, ಅವಶ್ಯಕತೆಗಿಂತಲೂ ಜಾಸ್ತಿ ಅಂತೇಳಿ ನೋಡುವೆ. ಮತ್ತು ಇದನ್ನು ಸರಿಯಾಗಿ ಅಡಿಟ್ ಮಾಡುವೆ. ಒಟ್ಟಿನಲ್ಲಿ ನಾನು ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇದ್ದೀನ ಇಲ್ವಾ ಅನ್ನೋದನ್ನು ಮೇಕ್ ಶ್ಯೂರ್ ಮಾಡಿಕೊಳ್ಳುವೆ ಪ್ರತಿ ತಿಂಗಳು. ನಂಬರ್ 8, ಲರ್ನ್ ಸಮಥಿಂಗ್ ನ್ಯೂ ಡೈಲಿ. ಪ್ರತಿದಿನ ನಾನು ಏನಾದರೂ ಒಂದನ್ನು ಹೊಸದಾಗಿ ಕಲಿಯೋಕೆ ಒಂದು ಹ್ಯಾಬಿಟನ್ನು ಸೆಟ್ ಮಾಡಿರುವೆ. ಈ ಹ್ಯಾಬಿಟನ್ನು ನಾನು ನಮ್ಮ ಅಕ್ಕನ ಜೊತೆಗೆ ಸೇರಿ ಸೆಟ್ ಮಾಡಿರುವೆ. ವಾಟ್ಸಪ್ ಅಂತೂ ನಮ್ಮ ಹತ್ರ ಇದೆ. ನಾನು ನಮ್ಮ ಅಕ್ಕನ ಜೊತೆಗೆ ಸೇರಿ ಒಂದು ವಾಟ್ಸಪ್ ಗ್ರೂಪನ್ನು ರೆಡಿ ಮಾಡಿರುವೆ. ಅದರಲ್ಲಿ ಬರೀ 2 ಮೆಂಬರ್ಸ್ ಇದ್ದೀವಿ, ನಾನಾಯಿತು ನಮ್ಮ ಅಕ್ಕ ಆಯಿತು ಅಷ್ಟೇ. ಇದರಲ್ಲಿ ರೂಲ್ಸ್ ಏನಪ್ಪ ಅಂತಂದರೆ, ನಾನು ಕೂಡ ಪ್ರತಿದಿನ
ಮನಿಗೆ ಸಂಬಂಧಪಟ್ಟಂತೆ, ಫೈನಾನ್ಸ್ಗೆ ಸಂಬಂಧಪಟ್ಟಂತೆ, ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ಹೊಸ ವಿಷಯವನ್ನು ಕಲಿಯುವೆ. ಇಂಟರ್ನೆಟ್ನಿಂದ ಹುಡುಕಾಡಿ ಆದರೂ ಕಲಿಯುವೆ, ಬುಕ್ಸ್ನಿಂದ ಕಲಿಯುವೆ, ಇಲ್ಲ ವಿಡಿಯೋಗಳಿಂದ ಕಲಿಯುವೆ, ಕೋರ್ಸಸ್ಗಳಿಂದ ಕಲಿಯುವೆ, ಇಲ್ಲ ಯಾರಾದರೂ ಜನ ಸಿಕ್ಕಿರ್ತಾರೆ ಡಿಸ್ಕಷನ್ ಮಾಡುವಾಗ ಗೊತ್ತಾಗಿರುತ್ತೆ, ಇಲ್ಲ ನಾವು ಟ್ರಾವೆಲ್ ಮಾಡುವಾಗ, ಆಫೀಸಿಗೆ ಬರುವಾಗ, ಮನೆಗೆ ಹೋಗುವಾಗ, ಕ್ಲೈಂಟ್ ಮೀಟಿಂಗ್ನಲ್ಲಿ ಏನಾದರೂ ಒಂದು ವಿಷಯ ಗೊತ್ತೇ ಆಗತ್ತೆ. ಏನಾದರೂ ಒಂದು ಹೊಸ ವಿಷಯವನ್ನು ನಾವು ಈ ಟಾಪಿಕ್ನ ರಿಲೇಟೆಡ್ ಆಗಿ ಕಲಿತೀವಿ ಪ್ರತಿದಿನ. ನ್ಯಾಚುರಲ್ ಆಗಿ ಕಲಿಯೋಕ್ಕೆ ಸಿಕ್ಕರೆ ಫೈನ್, ಇಲ್ಲ ಅಂತಂದರೆ ನಾವು ಹುಡುಕಾಡಿ ಕಲಿತೀವಿ ಪ್ರತಿದಿನ. ಮತ್ತು ಅದನ್ನು ಕಲಿತಿರೋದನ್ನು ಈ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಪ್ರತಿದಿನ ಹೊಸ ಹೊಸ ವಿಷಯಗಳು ನನಗೂ ಕೂಡ ಕಲಿಯೋಕ್ಕೆ ಸಿಗ್ತವೆ, ನಮ್ಮ ಅಕ್ಕನಿಗೂ ಕೂಡ ಕಲಿಯೋಕ್ಕೆ ಸಿಗ್ತವೆ. ನಾಲೆಜ್ ಈಸ್ ದ ಪವರ್ ಅನ್ನೋದು ನಮಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗಿದೆ. ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ ಅಂತಂದರೂ ಕೂಡ, ಮನಿ ಪವರ್ ಇಲ್ಲ ಅಂತಂದರೂ ಕೂಡ ನಾವು ಮೈಂಡ್ ಪವರ್ ಮೇಲೇ ಎದ್ದು ನಿಂತಿದ್ದೇವೆ. ಸೊ ನಮಗೆ ಗೊತ್ತಿದೆ ನಾಲೆಜ್ ಈಸ್ ದ ಪವರ್, ನಾಲೆಜ್ನ ಮಹತ್ವ ಏನಿದೆ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನಾವು ಈ ಟಾಪಿಕ್ಗಳ ರಿಲೇಟೆಡ್ ಆಗಿ ಪ್ರತಿದಿನ ಏನಾದರೂ ಒಂದನ್ನು ಹೊಸದನ್ನು ಕಲಿತೀವಿ. ಮತ್ತು ವಾರನ್ ಬಫೆಟ್ ಅವರ ಕೂಡ ಒಂದು ಫೇಮಸ್ ಕೋಟ್ ಇದೆ, ಅದೇನಪ್ಪ ಅಂತಂದರೆ ಮೋರ್ ಯು ಲರ್ನ್ ಮೋರ್ ಯು ಅರ್ನ್ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಎಷ್ಟು ಜಾಸ್ತಿ ಕಲಿತೀವೋ ಅಷ್ಟು ಜಾಸ್ತಿ ಹಣವನ್ನು ಸಂಪಾದನೆ ಮಾಡ್ತೀವಿ ಅಂತಂದಂಗೆ. ಅದಕ್ಕಾಗಿ ನೀವು ಕೂಡ ಪ್ರತಿದಿನ ನಿಮ್ಮ ಫೇವ್ರೇಟ್ ಟಾಪಿಕ್ನ ಬಗ್ಗೆ ಒಂದಲ್ಲ ಒಂದು ಸಂಗತಿಯನ್ನು ಕಲೀರಿ. ನಂಬರ್ 9, ಸ್ಟಾಪ್ ಚೇಸಿಂಗ್ ಎವ್ರಿಥಿಂಗ್. ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ಹಿಂಬಾಲಿಸಬಾರ್ದು. ನಮಗೇನು ಬೇಕು ಅನ್ನೋದರ ಮೇಲೆ ನಾವು ಕ್ಲಾರಿಟಿಯನ್ನು ಗೇನ್ ಮಾಡಬೇಕು. ಅದು ಬೇಕು, ಇದು ಬೇಕು, ಅದು ಬೇಕು, ಅವನು ಬೇಕು, ಅವಳು ಬೇಕು, ಇವಳು ಬೇಕು, ಅವರು ಬೇಕು, ಇವರು ಬೇಕು ಅಂಥೇಳಿ ನಾವು ಎಲ್ಲದರ ಹಿಂದೆ ಮತ್ತು ಎಲ್ಲ ಜನಗಳ ಹಿಂದೆ ಹೋಗ್ಬಿಟ್ರಪ್ಪ ಅಂತಂದರೆ ನಮಗೆ ಯಾವುದೂ ಕೂಡ ಸಿಗಲ್ಲ, ಯಾರೂ ಕೂಡ ಸಿಗಲ್ಲ. ಈ ಒಂದು ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಾನು ನನ್ನ ಜೀವನದಲ್ಲಿ ಎಲ್ಲವನ್ನ ಕೂಡ ಚೇಸ್ ಮಾಡಲ್ಲ, ಎಲ್ಲರನ್ನ ಕೂಡ ಚೇಸ್ ಮಾಡಲ್ಲ. ನನಗೇನು ಬೇಕು ಅನ್ನೋದರ ಕ್ಲಾರಿಟಿ ನನಗಿದೆ. ನನಗೇನು ಬೇಕು, ನನ್ನ ಸ್ಟಾರ್ಟಪ್ಗಳಿಗೇನು ಬೇಕು, ಲೈಫಲ್ಲಿ ಏನು ಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಅದನ್ನಷ್ಟೇ ಅಟ್ರ್ಯಾಕ್ಟ್ ಮಾಡುವೆ, ಅದನ್ನಷ್ಟೇ ಚೇಸ್ ಮಾಡುವೆ. ನನಗೆ ಬೇಕಾಗಿರೋದು ಬಿಟ್ಟು ಬೇರೆ ಏನೇ ಸಿಗ್ತಾ ಇದೆ ಅಂತಂದ್ರೂ ಕೂಡ, ಸುರಸುಂದರಿ ಸಿಗ್ತಾ ಇದ್ದಾಳೆ ಅಂತಂದ್ರೂ ಕೂಡ, ಸ್ವರ್ಗ ಸಿಗ್ತಾ ಇದೆ ಅಂತಂದ್ರೂ ಕೂಡ ನಾನು ಅದರ ಕಡೆ ತಲೆ ಕೆಡಿಸಿಕೊಳ್ಳಲ್ಲ. ಸೊ ಇಷ್ಟೊಂದು ಕ್ಲಾರಿಟಿ ನಿಮ್ಮಲ್ಲಿರಬೇಕು. ನೀವು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ಚೇಸ್ ಮಾಡಬಾರ್ದು, ಮತ್ತು ನಿಮ್ಮ ಬಗ್ಗೆ ಬೇರೆಯವರು ಏನು ಅನ್ಕೋತಾರೆ ಅನ್ನೋದರ ಬಗ್ಗೆ ಕೂಡ ತಲೆ ಕೆಡಿಸ್ಕೋಬಾರ್ದು. ನಂಬರ್ 10, ಅಂಡರ್ಸ್ಟ್ಯಾಂಡಿಂಗ್ ದ ಎಸ್ ಟ್ರ್ಯಾಪ್. ನೀವು ಎಸ್ ಟ್ರ್ಯಾಪ್ನ ಬಗ್ಗೆ ಎಷ್ಟು ಬೇಗನೆ ಅರ್ಥ ಮಾಡ್ಕೊತೀರೋ ಅಷ್ಟು ಬೇಗನೆ ನಿಮ್ಮ ಲೈಫಲ್ಲಿ ಉದ್ಧಾರ ಆಗ್ತೀರಾ. ಪ್ರತಿಯೊಂದಕ್ಕೂ ಕೂಡ ನಾವು ಎಸ್ ಅಂತ ಹೇಳ್ತಾ ಹೋದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಇಂಪಾರ್ಟೆನ್ಸನ್ನು ಕಳ್ಕೊತೀವಿ, ನಮ್ಮ ಟೈಮನ್ನು ಕಳ್ಕೊತೀವಿ, ವ್ಯಾಲ್ಯೂವನ್ನು ಕಳ್ಕೊತೀವಿ, ದುಡ್ಡನ್ನು ಕಳ್ಕೊತೀವಿ, ಅಪಾರ್ಚುನಿಟಿಗಳನ್ನು ಕಳ್ಕೊತೀವಿ, ಹೆಲ್ತು, ಹ್ಯಾಪಿನೆಸ್ಸು, ವೆಲ್ತು ಎಲ್ಲವನ್ನ ಕೂಡ ಕಳ್ಕೊತೀವಿ. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ನೋ ಹೇಳೋದನ್ನು ಕಲಿಬೇಕು. ಯಾವಾಗ ನಿಮಗೆ ನೋ ಹೇಳೋದು ಗೊತ್ತಾಗತ್ತಪ್ಪ ಅಂತಂದರೆ ನಿಮಗೆ ಎಸ್ ಟ್ರ್ಯಾಪ್ನ ಬಗ್ಗೆ ಸರಿಯಾಗಿ ಅರ್ಥ ಆದಾಗ. ಅದಕ್ಕಾಗಿ ಎಸ್ ಟ್ರ್ಯಾಪನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ 11, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಅದಾದ ನಂತರ ಸ್ಟಾಕ್ ಮಾರ್ಕೆಟು, ಅದಾದ ನಂತರ ರಿಯಲ್ ಎಸ್ಟೇಟು, ಅದಾದ ನಂತರ ಬಿಸ್ನೆಸ್ಸು. ಫಸ್ಟ್ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದಕ್ಕಾಗಿ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಮೇಲೆ ಹಣವನ್ನು ಖರ್ಚು ಮಾಡಿ. ಮೊದಲು ನಿಮ್ಮ ಮೈಂಡ್ ಮೇಲೆ, ಅಂದರೆ ನಿಮ್ಮ ನಾಲೆಜ್ನ ಮೇಲೆ, ಸ್ಕಿಲ್ನ ಮೇಲೆ ಹಣವನ್ನು ಖರ್ಚು ಮಾಡಿ, ಎಜುಕೇಷನ್ನ ಮೇಲೆ ಹಣವನ್ನು ಖರ್ಚು ಮಾಡಿ. ಅದಾದ ನಂತರ ನಿಮ್ಮ ಹೆಲ್ತ್ನ ಮೇಲೆ, ಫಿಟ್ನೆಸ್ನ ಮೇಲೆ, ಬ್ಯೂಟಿಯ ಮೇಲೆ ಹಣವನ್ನು ಖರ್ಚು ಮಾಡಿ. ಈ ರೀತಿ ಫಸ್ಟು ನೀವು ನಿಮ್ಮ ಮೇಲೆ ಹಣವನ್ನು ಖರ್ಚು ಮಾಡಿ. ಇದು ತುಂಬಾ ಒಳ್ಳೆಯ ಟೈನಿ ಹ್ಯಾಬಿಟ್ ಆಗಿದೆ. ನಂಬರ್ 12, ಡೈವರ್ಸಿಫೈ ಯುವರ್ ಇನ್ಕಮ್. ಬಹಳಷ್ಟು ಜನ ನಿಮಗೆ ಹೇಳಿರ್ತಾರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಂಪಲ್ಸರಿಯಾಗಿ ಡೈವರ್ಸಿಫೈ ಮಾಡಬೇಕು ಅಂತ ಹೇಳಿರ್ತಾರೆ. ಅದನ್ನು ಹೇಳುವಾಗ ಅದರ ಇಂಪಾರ್ಟೆನ್ಸನ್ನು ಕೂಡ ಹೇಳಿರ್ತಾರೆ. ಆದರೆ ನಾನು ನಿಮಗೆ ಈಗ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ನೀವು ನಿಮ್ಮ ಇನ್ಕಮನ್ನು ಡೈವರ್ಸಿಫೈ ಮಾಡಿ. ಅಂದರೆ ನೀವು ದುಡ್ಡಿಗಾಗಿ ಬರೀ ಒಂದೇ ಒಂದು ಮೂಲದ ಮೇಲೆ ಡಿಪೆಂಡ್ ಆಗಬಾರ್ದು. ಆ ಮೂಲಕ್ಕೆ ಏನಾದರೂ ಆಯ್ತಪ್ಪ ಅಂತಂದರೆ ನೀವು ರೋಡಿಗೆ ಬಂದುಬಿಡ್ತೀರಾ, ಬೇರೆಯವ್ರ ಹತ್ರ ಕೈ ಚಾಚಬೇಕಾಗತ್ತೆ, ನಿಮ್ಮ ಜೀವನ ಎಂಡ್ ಆಗೋ ಸ್ಥಿತಿಗೆ ತಲುಪತ್ತೆ. ಹೇಗೆ ನೀವು ಇನ್ವೆಸ್ಟ್ಮೆಂಟ್ನಲ್ಲಿ ಲಾಸನ್ನು ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ಡಿಫ್ರೆಂಟ್ ಸೋರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಅದೇ ರೀತಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ಕೂಡ ಡೈವರ್ಸಿಫೈ ಮಾಡಬೇಕು. ಬೇರೆ ಬೇರೆ ಮೂಲಗಳಿಂದ ನಿಮಗೆ ಇನ್ಕಮ್ ಬರಬೇಕು. ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಬಿಲ್ಡ್ ಮಾಡಬೇಕು, ಮತ್ತು ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನು ನೀವು ಬಿಲ್ಡ್ ಮಾಡಬೇಕು.
ನಾನು ಹೇಗೆ ನನ್ನ ಲೈಫಲ್ಲಿ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಮತ್ತು ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಿರುವೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವೆ. ನಂಬರ್ 13, ಸಿಂಪ್ಲಿಫೈ ಡಿಸಿಷನ್ ಮೇಕಿಂಗ್. ನಾನು ನನ್ನ ಡಿಸಿಷನ್ ಮೇಕಿಂಗ್ ಕೆಲಸ ಇದೆ ಇಲ್ಲ, ಇದನ್ನು ತುಂಬಾ ಸಿಂಪ್ಲಿಫೈ ಮಾಡಿಬಿಟ್ಟಿರುವೆ. ಯಾವಾಗ ನಾನು ಸ್ಟೀವ್ ಜಾಬ್ಸ್ ಅವರ ಬಗ್ಗೆ ಡೀಟೇಲ್ ಆಗಿ ಓದಿದ್ನೋ ಆವಾಗಲೇ ನಾನು ಈ ಡಿಸಿಷನನ್ನು ತೆಗೆದುಕೊಂಡಿರುವೆ. ನಾನು ತುಂಬಾ ಕಾಂಪ್ಲೆಕ್ಸ್ ಆಗಿ ಡಿಸಿಷನ್ ಮೇಕಿಂಗನ್ನು ಮಾಡಲ್ಲ. ಎಲ್ಲ ಡಿಸಿಷನ್ಗಳನ್ನು ನಾನು ಸಾಧ್ಯವಾದಷ್ಟು ಸಿಂಪಲ್ ಮಾಡುವೆ, ಬ್ರೇಕ್ ಡೌನ್ ಮಾಡಿಯೇ ತೆಗೆದುಕೊಳ್ಳುವೆ. ಪ್ರತಿದಿನ ಡಿಸಿಷನ್ ಮೇಕಿಂಗಾಗಿ ನಾನು ಬೇರೆ ಸೆಪರೇಟಾಗಿ ಟೈಮನ್ನು ವೇಸ್ಟ್ ಮಾಡಲ್ಲ. ಇದನ್ನು ನಾನು ಸ್ಟೀವ್ ಜಾಬ್ಸ್ ಅವರಿಂದ ಮತ್ತು ಮಾರ್ಕ್ ಜುಕರ್ಬರ್ಗ್ ಅವರಿಂದ ಕಲ್ತಿರುವೆ. ಸ್ಟೀವ್ ಜಾಬ್ಸ್ ಅವರನ್ನು ನೋಡಿ ನೀವು, ಅವರು ಆಲ್ಮೋಸ್ಟ್ ಆಲ್ ಫೋಟೋಗಳಲ್ಲಿ ಸೇಮ್ ಡ್ರೆಸ್ನಲ್ಲೇ ಇದ್ದಾರೆ. ಅದೇ ಒಂದು ಬ್ಲ್ಯಾಕ್ ಟಿ ಶರ್ಟು ಮತ್ತು ನೀಲಿ ಪ್ಯಾಂಟು. ಇನ್ನು ಜುಕರ್ಬರ್ಗ್ ಅವರನ್ನು ನೋಡಿ, ಗ್ರೀನ್ ಕಲರ್ ಟಿ ಶರ್ಟ್ ಇರುತ್ತೆ, ಇಲ್ಲ ಬೇರೆ ಬ್ರೌನ್ ಕಲರ್ನೇ ಟಿ ಶರ್ಟ್ ಇರುತ್ತೆ, ಮತ್ತು ಸಿಂಪಲ್ಲಾಗಿ ಒಂದು ಜೀನ್ಸ್ ಪ್ಯಾಂಟ್ ಇರುತ್ತೆ. ಸೊ ಇವರು ಬಿಲಿಯನೇರ್ಗಳಾಗಿದ್ದಾರೆ. ಇವ್ರ ಹತ್ರ ಸುಟ್ಟರು ಸುಡಲಾರ್ದಷ್ಟು ಆಸ್ತಿ ಇದೆ. ಆದರೂ ಕೂಡ ಇವರು ಪ್ರತಿದಿನ ಎದ್ದ ತಕ್ಷಣ ಏನು ಹಾಕ್ಕೊಳ್ಳೋದು, ಯಾವ ಟಿ ಶರ್ಟ್ ಹಾಕ್ಕೊಳ್ಳೋದು, ಯಾವ ಪ್ಯಾಂಟ್ ಹಾಕ್ಕೊಳ್ಳೋದು, ಯಾವ ಚಪ್ಪಲ್ ಹಾಕ್ಕೊಳ್ಳೋದು, ಮತ್ತು ಏನು ಮೇಕಪ್ ಮಾಡ್ಕೊಳ್ಳೋದು, ಏನು ತಿನ್ನೋದು ಅಂಥೇಳಿ ಟೈಮನ್ನು ವೇಸ್ಟ್ ಮಾಡ್ತಾ ಇಲ್ಲ. ಅವರು ಅವರ ಆಲ್ಮೋಸ್ಟ್ ಡಿಸಿಷನ್ಗಳನ್ನು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತಲ್ಲ. ಆವಾಗಿನಿಂದ ನಾನು ಕೂಡ ಅದನ್ನೇ ಮಾಡ್ತಾ ಇರುವೆ. ಆಫೀಸ್ನಲ್ಲಿ ಡ್ರೆಸ್ ಕೋಡ್ ಮಾಡಿದ್ದೀವಿ, ಯೂನಿಫಾರ್ಮ್ ಇದೆ. ಸೊ ಟೆನ್ಷನ್ನೇ ಇಲ್ಲ, ಪ್ರತಿದಿನ ಆಫೀಸ್ಗೆ ಹೋಗುವಾಗ ಏನು ಹಾಕೊಂಡು ಹೋಗೋದಂತೇಳಿ ಗೊತ್ತೇ ಇದೆ ಅಲ್ಲ ಗುರು, ಯೂನಿಫಾರ್ಮ್ ಹಾಕ್ಕೊಂಡು ಹೋಗು. ಇನ್ನು ಮನೆಯಲ್ಲಿರುವಾಗಲೂ ಕೂಡ ನಾನು 7-8 ಟಿ ಶರ್ಟ್ಗಳನ್ನು ತಂದಿರುವೆ, ಒಂದು 3-4 ಶಾರ್ಟ್ ಪ್ಯಾಂಟ್ಸ್ಗಳನ್ನ ತಂದಿರುವೆ, ಮುಗಿದೋಯ್ತು. ಇನ್ನು ಹೊರಗಡೆ ಹೋಗುವಾಗ ಹಾಕೊಳ್ಳೋಕೆ ಒಂದು 4-5 ಪ್ಯಾಂಟ್ ಇವೆ, ಮುಗಿದೋಯ್ತು. ಸೊ ಬರೀ ಡ್ರೆಸ್ಸಿಂಗಲ್ಲಿ ಮಾತ್ರ ಅಲ್ಲ, ಡ್ರೆಸ್ಸಿಂಗು, ಈಟಿಂಗು, ಸ್ಲಿಪ್ಪಿಂಗು, ಟ್ರಾವೆಲಿಂಗು, ನೆಟ್ವರ್ಕಿಂಗು ಎಲ್ಲದರಲ್ಲೂ ಕೂಡ ನನ್ನ ಡಿಸಿಷನನ್ನು ನಾನು ಸಿಂಪ್ಲಿಫೈ ಮಾಡಿರುವೆ. ನಂಬರ್ 14, ನೆಟ್ವರ್ಕ್ ವಿತ್ ಇಂಟೆಂಟ್. ನಾನು ಅನಾವಶ್ಯಕವಾಗಿ ಯಾರೊಂದಿಗೂ ಕೂಡ ನೆಟ್ವರ್ಕನ್ನು ಬೆಳೆಸಲ್ಲ, ದೋಸ್ತಿನೂ ಮಾಡಲ್ಲ, ಮತ್ತು ಜಾಸ್ತಿ ಸಲಿಗೆಯನ್ನು ಕೂಡ ಇಟ್ಕೊಳ್ಳಲ್ಲ. ಎಲ್ಲರಿಗೂ ಕೂಡ ಒಂದು ಬೌಂಡ್ರಿಯನ್ನು ಸೆಟ್ ಮಾಡುವೆ. ಬಂದವರಿಗೆಲ್ಲ ನಾನು ಬನ್ನಿನೇ ಅನ್ನುವೆ, ಯಾರನ್ನು ಕೂಡ ರಿಜೆಕ್ಟ್ ಮಾಡಲ್ಲ, ಯಾರನ್ನು ಕೂಡ ಅವಾಯ್ಡ್ ಮಾಡಲ್ಲ. ಆದರೆ ಯಾರನ್ನು ನೆಟ್ವರ್ಕಲ್ಲಿ ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನೋದನ್ನು ನಾನು ಒಂದು 2-3 ತಿಂಗಳಲ್ಲಿ ಡಿಸೈಡ್ ಮಾಡುವೆ. ಮುಂದಿರುವ ವ್ಯಕ್ತಿ ನನಗೆ, ನನ್ನ ಗೋಲ್ಸ್ಗಳಿಗೆ, ನನ್ನ ಲೈಫಿಗೆ, ನನ್ನ ಸ್ಟಾರ್ಟಪ್ಗಳಿಗೆ, ಬಿಸ್ನೆಸ್ಗೆ ಏನಾದರೂ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಇದ್ದರೆ ಮಾತ್ರ ಅವನನ್ನು ನನ್ನ ನೆಟ್ವರ್ಕಿಂಗಲ್ಲಿ ಸೇರಿಸಿಕೊಳ್ಳುವೆ. ಇಲ್ಲಪ್ಪ ಅಂತಂದರೆ ಅಲ್ಲೇ ಇಡುವೆ, ದೂರದಲ್ಲೇ ಇಡುವೆ. ಇಂಟೆಂಟ್ದೊಂದಿಗೆ ನಾನು ನೆಟ್ವರ್ಕನ್ನು ಮಾಡ್ತಾ ಇರುವೆ. ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿಯಾಗಿರುವೆ. ಯಾಕಂತಂದರೆ ಈ ಸಮಾಜ ಹಿಂಗೆ ಇದೆ. ಈಗ ನಮಗೆ ಹೆಣ್ಣು ನೋಡೋಕೆ ಹೋಗಿರ್ತೀವಲ್ಲ, ಯಾರೂ ಕೂಡ ನಾವು ಎಷ್ಟು ಒಳ್ಳೆಯವರಿದ್ದೀವಿ, ನಮ್ಮ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ, ನಾವು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದೀವಿ ಅಂತ ಯಾರೂ ಕೇಳಲ್ಲ. ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ ಅಂತ ಯಾರೂ ಕೇಳಲ್ಲ. ನಾವು ಎಷ್ಟು ಡಿಗ್ರಿ ಹೋಲ್ಡ್ ಮಾಡ್ತೀವಿ ಅದನ್ನು ಯಾರೂ ಕೇಳಲ್ಲ. ಎಲ್ಲರೂ ಏನು ಕೇಳ್ತಾರೆ, ಎಷ್ಟು ದುಡ್ಡನ್ನು ಸಂಪಾದನೆ ಮಾಡುವೆ, ಮನೆ ಎಷ್ಟಿವೆ, ಎಲ್ಲಿದೆ, ಎಷ್ಟು ಎಕರೆ ಜಮೀನಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಕಾರ್ ಎಂಥದ್ದಿದೆ, ಬರೀ ಇವುಗಳನ್ನೇ ಕೇಳ್ತಾರೆ. ಸೊ ಅದಕ್ಕಾಗಿ ನಾನು ಕೂಡ ಈಗ ಸ್ವಲ್ಪ ದುಡ್ಡಿನ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರುವೆ, ಫೈನಾನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರುವೆ. ಅದಕ್ಕಾಗಿಯೇ ಇಂಟೆಂಟ್ದೊಂದಿಗೆ ನೆಟ್ವರ್ಕ್ ಮಾಡ್ತಾ ಇರುವೆ. ನಂಬರ್ 15, ಟೇಕ್ ಆ್ಯಕ್ಷನ್ ಬಿಫೋರ್ ಯು ಫೀಲ್ ರೆಡಿ. ನೀವು ಪರ್ಫೆಕ್ಟ್ ಟೈಮ್ಗಾಗಿ ಕಾಯಬಾರ್ದು. ಯಾಕಪ್ಪ ಅಂತಂದರೆ ಪರ್ಫೆಕ್ಟ್ ಟೈಮ್ ಅನ್ನೋದು ಇರೋದು ಇಲ್ಲ, ನಿಮಗೆ ಬರೋದು ಇಲ್ಲ. ಈ ಜಗತ್ತಿನಲ್ಲಿ ನಿಮಗೆ ಬೆಸ್ಟ್ ವ್ಯಕ್ತಿಗಳು ಸಿಗ್ಬೋದು, ಬೆಸ್ಟ್ ಟೈಮ್ ಸಿಗ್ಬೋದು, ಆದರೆ ಪರ್ಫೆಕ್ಟ್ ವ್ಯಕ್ತಿ, ಪರ್ಫೆಕ್ಟ್ ಟೈಮು ಎಲ್ಲೂ ಸಿಗಲ್ಲ. ಯಾಕಂದರೆ ಅದು ಇರೋದೇ ಇಲ್ಲ, ಎಕ್ಸಿಸ್ಟೇ ಆಗಲ್ಲ. ಪರ್ಫೆಕ್ಟ್ ಪ್ರಾಡಕ್ಟ್ ಕೂಡ ಇರಲ್ಲ. ಅದಕ್ಕಾಗಿ ನಾವು ನಮ್ಮ ಲೈಫಲ್ಲಿ ಪರ್ಫೆಕ್ಟ್ನೆಸ್ಗಾಗಿ ಕಾಯ್ತಾ ಕೂಡಬಾರ್ದು. ನಮಗೆ ಏನಾದರೂ ಒಂದನ್ನು ಮಾಡಬೇಕು ಅಂತ ಅನಿಸಿದರೆ, ಏನಾದರೂ ಒಂದು ಐಡಿಯಾ ಬಂತಪ್ಪ ಅಂತಂದರೆ ತಲೆಯಲ್ಲಿ, ರೆಡಿ ಆಗೋದಕ್ಕಿಂತ ಮುಂಚೆನೇ ನಾವು ಆ್ಯಕ್ಷನನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡಬೇಕು. ಈಗ ನನಗೆಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಕಪ್ಪ ಅಂತ ಅನಿಸಿದರೆ ನಾನು ರೈಟ್ ಟೈಮು ಕೆಟ್ಟದ್ದು ಏನು ನೋಡಲ್ಲ, ವೀಕೆಂಡಲ್ಲಿ ಟೈಮ್ ಇದೆನಾ ಹೋಗಿಬಿಡು, ಜಾಸ್ತಿ ರೆಡಿ ಪ್ರಿಪ್ರೇಷನ್ನು ಎಲ್ಲ ನೋಡ್ತಾ ಕೂಡಲ್ಲ. ಹೋಗೋದಿದೆ, ಜನ ಇದ್ದಾರಲ್ಲ ಅಲ್ಲೇ, ಅಲ್ಲಿರೋರು ಬದುಕ್ತಾ ಇದ್ದಾರಲ್ಲ, ನನಗೇನಾಗೋದಿದೆ. ಸೊ ಈ ರೀತಿ ನಾನು ಪ್ರಿಪೇರ್ ಆಗೋದಕ್ಕಿಂತ ಮುಂಚೆನೇ ಆ್ಯಕ್ಷನನ್ನು ತೆಗೆದುಕೊಳ್ಳುವೆ. ಫುಲ್ಲಿ ರೆಡಿ ಆಗಬೇಕು, ಪರ್ಫೆಕ್ಟ್ ಟೈಮ್ ಬರಲಿ ನೋಡೋಣ ಅಂತೇಳಿ ಯೋಚನೆ ಮಾಡಲ್ಲ. ನನಗೇನಾದರೂ ಹೊಸ ಐಡಿಯಾ ಬಂತಪ್ಪ ಅಂತಂದರೆ ನಾನು ಅದನ್ನು ತುರಂತಾಗಿ ನನ್ನ ಬಿಸ್ನೆಸ್ಸಲ್ಲಿ, ಮಾರ್ಕೆಟಿಂಗಲ್ಲಿ ಮತ್ತು ಲೈಫಲ್ಲಿ ಅಪ್ಲೈ ಮಾಡಿಬಿಡುವೆ. ಟೈಮ್ ಬಂದಾಗ ನೋಡೋಣ, ಪರ್ಫೆಕ್ಟ್ ಟೈಮ್ ಬರಲಿ ಅಂತೇಳಿ ಎಲ್ಲ ನಾನು ಟೈಮ್ ವೇಸ್ಟ್ ಮಾಡ್ತಾ ಕೂಡಲ್ಲ. ನಂಬರ್ 16, ಆಸ್ಕ್ ದ ರೈಟ್ ಕ್ವಶನ್ಸ್. ನಾವು ನಮ್ಮ ಲೈಫಲ್ಲಿ ಮೋಸ ಹೋದ್ವಿ ಅಪ್ಪ ಅಂತಂದರೆ, ಮೋಸ ಮಾಡಿರುವ ವ್ಯಕ್ತಿಯ ತಪ್ಪು ಎಷ್ಟಿರುತ್ತಲ್ಲ ಅದರಲ್ಲಿ ಅರ್ಧ ತಪ್ಪು ನಮ್ಮದು ಕೂಡ ಇರುತ್ತೆ. ನಮಗೇನಾದರೂ ನೋವಾಯಿತು, ಕೆಟ್ಟದ್ದಾಯಿತು ಅಂಥೇಳಿ ಆ ಮಾಡಿರುವ ವ್ಯಕ್ತಿಯ ತಪ್ಪು ಎಷ್ಟಿರುತ್ತಲ್ಲ ಅದರಲ್ಲಿ ನಮ್ಮದು ಕೂಡ ಇರುತ್ತೆ. ಅದಕ್ಕಾಗಿ ನಾವು ಸರಿಯಾದ ಪ್ರಶ್ನೆಗಳನ್ನು ಕೇಳೋದನ್ನು ಕಲಿಬೇಕು.
ನೀವು ನಿಮ್ಮ ಲೈಫಲ್ಲಿ ಏನೇ ಮಾಡಿ, ದೋಸ್ತಿ ಮಾಡಿ, ಪ್ರೀತಿ ಮಾಡಿ, ಮದುವೆ ಆಗಿ, ಬಿಸ್ನೆಸ್ ಮಾಡಿ, ಜಾಬ್ ಮಾಡಿ, ಏನಾದರೂ ಒಂದನ್ನು ಖರೀದಿ ಮಾಡಿ, ಲೋನ್ ತೆಗೆದುಕೊಳ್ಳಿ, ಏನಾದರೂ ಒಂದನ್ನು ಮಾರಾಟ ಮಾಡಿ, ನೀವು ಏನೇ ಮಾಡಿ ಲೈಫಲ್ಲಿ ನಿಮಗೆ ಎಲ್ಲಿ ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗ್ತವೆ, ಎಲ್ಲೋ ಗೋತಾ ಹೊಡಿತಾ ಇದೆ, ಸಮಥಿಂಗ್ ರಾಂಗ್ ಅಂತ ಅನಿಸುತ್ತೋ ಅಲ್ಲಿ ನೀವು ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಕ್ಲಾರಿಟಿಯನ್ನು ತೆಗೆದುಕೊಳ್ಳಬೇಕು. ಅವಶ್ಯಕತೆ ಇದೆ ಅಂತಂದರೆ ಅಲ್ಲಿ ನೀವು ಅಗ್ರಿಮೆಂಟ್ಗಳನ್ನು ಮಾಡಬೇಕು, ಕನ್ಫರ್ಮೇಷನ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ನೀವು ರೈಟ್ ಕ್ವಶನ್ಸ್ಗಳನ್ನು ಕೇಳೋದನ್ನು ಕಲಿಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಂಬರ್ 17 ಆ್ಯಂಡ್ ಲಾಸ್ಟ್, ದ 1% ಪ್ರೋಗ್ರೆಸ್ ರೂಲ್. ಈ ರೂಲ್ ಏನು ಹೇಳತ್ತಪ್ಪ ಅಂತಂದರೆ, ನಾವು ಪ್ರತಿ ತಿಂಗಳು ಸ್ಮಾಲ್ ಪ್ಲಸ್ ಸ್ಟಡಿ ಪ್ಲಸ್ ಕನ್ಸಿಸ್ಟೆಂಟ್ ಪ್ರೋಗ್ರೆಸ್ಸನ್ನು ಮಾಡಬೇಕು. ಕಳೆದ ತಿಂಗಳಿಗಿಂತ ಈ ತಿಂಗಳು ನಾವು ಸ್ವಲ್ಪನಾದರೂ ಇಂಪ್ರೂವ್ಮೆಂಟನ್ನು ಮಾಡಲೇಬೇಕು. ನಾನು ಫೈನಾನ್ಸಿಗೆ ತಕ್ಕಂತೆ ಪ್ರತಿ ತಿಂಗಳು ಪ್ರೋಗ್ರೆಸ್ಸನ್ನು ಮಾಡಲೇಬೇಕು ಅನ್ನೋ ಗೋಲ್ದೊಂದಿಗೆ ಪ್ರತಿ ತಿಂಗಳು ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇರುವೆ. ನನ್ನ ಅರ್ನಿಂಗ್ ಆಗಿರಬಹುದು, ಸೇವಿಂಗ್ ಆಗಿರಬಹುದು, ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಎಲ್ಲದರಲ್ಲೂ ಕೂಡ ನಾನು ಕಳೆದ ತಿಂಗಳಿಗಿಂತಲೂ ಸ್ವಲ್ಪ ಪ್ರಮಾಣನಾದರೂ ಜಾಸ್ತಿ ಮಾಡಿರ್ತೀನಿ. ಮತ್ತು ಇದು ಸ್ಟಡಿ ಇರುತ್ತೆ, ಸ್ಮಾಲ್ ಇರುತ್ತೆ, ಮತ್ತು ಕನ್ಸಿಸ್ಟೆಂಟಾಗಿ ಗ್ರೋತ್ ಆಗ್ತಾನೆ ಇರುತ್ತೆ. ಸೊ ಹೀಗಾಗಿ ನಾನು ಕಳೆದ 3 ವರ್ಷಕ್ಕೆ ಕಂಪೇರ್ ಮಾಡಿದರೆ ಇವತ್ತು ತುಂಬಾ ಡೆವಲಪ್ ಆಗಿರುವೆ, ತುಂಬಾ ಗ್ರೋತನ್ನು ಅಚೀವ್ ಮಾಡಿರುವೆ. 3 ವರ್ಷದ ಹಿಂದೆ ನಾನು ಇಲ್ಲಿದ್ದೆ, ಆದರೆ ಈಗ ಇಲ್ಲಿಗಿರುವೆ. ಮುಂದಿನ ವರ್ಷ ನಾನು ಅದಕ್ಕಿಂತಲೂ ಜಾಸ್ತಿ ಲೆವೆಲ್ಗೆ ಹೋಗುವೆ, ಎತ್ತರಕ್ಕೆ ಹೋಗುವೆ, ಗ್ರೋತನ್ನು ಮಾಡುವೆ. ಈ ರೀತಿ ನೀವು ಕೂಡ ದ 1% ಪ್ರೋಗ್ರೆಸ್ ರೂಲನ್ನು ಫಾಲೋ ಮಾಡಿಬಿಟ್ಟು ಪ್ರತಿ ತಿಂಗಳು ನಿಮ್ಮ ಫೈನಾನ್ಸನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.